ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕು, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಸೊ ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳಿದೆ. ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಆದಷ್ಟು ಬೇಗ ಬರಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿಮ್ಮ. ಗುರುಗಳೇ, ಇನ್ನು ಇವತ್ತು ವೃಷಭ ರಾಶಿಯವರು ಯಾವ ಒಂದು ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಜಾಬ್ ಅಂತ ಹೋಗೋದಾದ್ರೆ ಯಾವ ರೀತಿ ಜಾಬ್ನ ಇವರು ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಇನ್ನು ಈ ಒಂದು ರಾಶಿಯವರಿಗೆ ಫ್ರೆಂಡ್ಲಿ ರಾಶಿಗಳು ಯಾವುದಿರುತ್ತೆ, ಜೊತೆಗೆ ಯಾವುದಾದ್ರೂ ಇಂಥದ್ದೇ ದೇವರನ್ನ ಆರಾಧನೆ ಮಾಡೋದ್ರಿಂದ ಮಾಡುವಂಥ ಸಕ್ಸಸ್ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋಂಥದ್ದು ಕಾಣ್ತಾರ, ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಟ್ಟಾರೆ ರಾಶಿಗಳ ಮೇಲೆ ನಿಮ್ಮ ಗದಾಪ್ರಹಾರ ನಡೀತಾ ಇದೆ. ಇನ್ನು ಗುರುಬಲ, ಆಮೇಲೆ ಆ ರಾಶಿಗೆ ಸಂಬಂಧಪಟ್ಟ ಬಣ್ಣ, ದಿಕ್ಕು, ನಂಬರ್ಸ್ ಇವೆಲ್ಲ ತಿಳ್ಕೊಂಡಿರ್ತಾರೆ. ಯಾಕೆಂತಂದರೆ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಏನೋ ಒಂದನ್ನು ಮಾಡ್ಕೊಳ್ಬೇಕು ಅಂತಂದರೆ ಬಹುಶಃ ಅಭ್ಯಸ್ತೆ ಅದು ಬೇಕಾಗಿರ್ತಕ್ಕಂಥದ್ದು. ರಾಮಾಯಣ, ಮಹಾಭಾರತ, ಇತಿಹಾಸ ಯಾವುದನ್ನು ತೆಗೆದು ನೋಡಿದ್ರೂ ಕೂಡ, ಎಂತಹ ಸಂದರ್ಭದಲ್ಲಾದರೂ ಕೂಡ ಈ ವೇದ ಅನ್ನೋದು ಒಂದು ಟ್ರೀ, ಒಂದು ಮರ ಇದ್ದಾಗೆ. ಆ ಎಲೆ, ಬಳ್ಳಿ, ಕಾಂಡ, ಹಣ್ಣು, ಹೂವು ಇವೆಲ್ಲವೂ ಕೂಡ ಏನು ಜ್ಯೋತಿಷ್ಯ, ಮೀಮಾಂಸ, ತರ್ಕ ಇವೆಲ್ಲವೂ ಕೂಡ ಅದರ ಎಲೆ ಬಳ್ಳಿಗಳಾಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಒಂದು ಲಿಂಕ್ ಅಂತ ಕೊಟ್ಟಿರ್ತಾನೆ ಭಗವಂತ. ಯಾವ ರೀತಿ ನಮ್ಮ ಬಾಡಿನಲ್ಲಿ ಯಾವ ಪಾರ್ಟ್ಸ್ ಹೇಗೆ ಇರ್ತಾವೋ ಆ ಪದ್ಧತಿಯಲ್ಲಿ ಕೂಡ ಜ್ಯೋತಿಷ್ಯ ಮನುಷ್ಯನ ಜೀವಿತ ಕಾಲಕ್ಕೆ ಬಹಳ ಉಪಯೋಗ ಆಗ್ತಕ್ಕಂತಹದ್ದು. ಆ ರೀತಿ ಉಪಯೋಗಿಸ್ಕೊಂಡ್ರೆ ನನಗೆ ನಂಬಿಕೆ ಇಲ್ಲ, ಅವರ ಜಾತಕ ಹಾಗೇ ಇರುತ್ತೆ. ಇವನಿಗೆ ನಂಬಿಕೆ ಇರಲ್ಲ, ಇರೋದಿಲ್ಲ ಅಂತಲೂ ಕೂಡ ಇರುತ್ತೆ. ಅದಕ್ಕೆ ಅವರು ನಂಬೋದಿಲ್ಲ ಕೂಡ. ಇನ್ನು ಈ ವೃಷಭ ರಾಶಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶುಕ್ರ ಅದರ ಆಧಿಪತ್ಯವನ್ನು ವಹಿಸ್ಕೊಂಡಿರ್ತಾನೆ. ಗುರುಬಲ ಇಲ್ಲ, ಅದು ಹೀಗೋ ಹಾಗೋ ನಡೆದೋಗ್ತಕ್ಕಂಥದ್ದು ಒಂದು ವರ್ಷ ಕಾಲ. ಆದರೆ ಇವರ ಗುಣಗಳಿದಾವಲ್ಲ, ಮೇಷದಿಂದ 2ನೇ ಮನೆ ವೃಷಭ ಏನು ಇದೆಯೋ ಆ ವೃಷಭ ರಾಶಿಗೆ ಸಂಬಂಧಪಡ್ತಕ್ಕ ಶತ್ರುಗಳು, ಮಿತ್ರರು ಅಂತ ನಾವೇನಾದರೂ ತೆಗೆದುಕೊಂಡ್ರೆ ಪರ್ಸೆಂಟೇಜ್ ಲೆಕ್ಕ ತೆಗೆದುಕೊಳ್ತಕ್ಕಂಥದ್ದು. ಯಾಕಂದರೆ ಇವರಿಗೆ ಹೆಚ್ಚಿನ ಶಕ್ತಿ ಇದೆ. ಎಂತಹದ್ರಲ್ಲಿ ಗೊತ್ತುಂಟಾ, ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇರುತ್ತೆ, ಹಂಬಲ ಇರುತ್ತೆ. ಬೇರೆ ಇನ್ನೊಂದು ವಿಚಾರ ಏನು ಇವರಲ್ಲಿ ಬಹಳ ಪ್ರಮುಖವಾಗಿರೋ ಘಟ್ಟ ಅಂತಂದರೆ, ಇವರೇ ದುಡಿದು ತಿನ್ನಬೇಕು. ಏನೇ ಆಸ್ತಿ ಪಾಸ್ತಿಗಳು ಇದ್ದರೂ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಕಾಣಿಸ್ತಾ ಇದೆ, ತುಂಬ ಡಿಸೈನ್ ತೋರಿಸ್ತಾ ಇದೆ, ಎಲ್ಲವೂ ಇದೆ ಅವರಿಗೆ. ಆದರೆ ಅವರು ದುಡಿದ್ರೆ ಮಾತ್ರ ಸಮಾಧಾನ ಆಗುತ್ತೆ ಅವರಿಗೆ. ಅಂತಹ ಸ್ವಾಭಿಮಾನಿಗಳಾಗಿದ್ದು ಇವರ ಬದುಕಿನಲ್ಲಿ ಕೆಲವೊಂದು ಅದೃಷ್ಟಗಳು ಕಡಿಮೆ ಇರುತ್ತವೆ. ಕೆಲವೊಂದು ಅದ್ಭುತವಾಗಿ ಐಷಾರಾಮದ ಜೀವನ ಅಂತ ಮಾಡಲಿಕ್ಕೆ ಹೊರಟಾಗ ಅಡೆತಡೆಗಳು ಕಾಣಿಸ್ಕೊಳ್ತಾ ಇರುತ್ತವೆ. ಇವರು ಬಹುಬೇಗ ನಂಬತಕ್ಕಂತಹದ್ದು ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಖಿನ್ನತೆಗೆ ಜಾರಿಸುವ ಸಾಧ್ಯತೆ ಇರುತ್ತೆ. ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಈ ವೃಷಭ ರಾಶಿಯವರು. ನಾನು ಏನಾದರೂ ಒಂದು ಪ್ರಗತಿ ಹೆಜ್ಜೆ ಹಾಕಬೇಕು ಅಂತ ಖುಷಿ ಇರುತ್ತೆ. ಅವನನ್ನು ಹಿಂದ್ಗಡೆಗೂ ಲಾಕ್ ಮಾಡ್ತಾರೆ, ಮುಂದಿನೂ ಲಾಕ್ ಮಾಡ್ತಾರೆ. ನೀನು ಮಹಾ ಸಾಧನೆ ಮಾಡಿಬಿಡ್ತೀಯ ಅಂತ ಮನೆಯಲ್ಲೂ ಅಂತಾರೆ. ಮನೆಯಿಂದ ಹೊರಗಡೆ ಹೋದರೆ ಅವರ ಮಿತ್ರರೋ ಅವರು ಹಾಗೇನೆ ಛೇಡಿಸ್ತಾರೆ. ಇದೆಲ್ಲೋ ಒಂದು ಕಡೆ ಸರಿ, ಎಲ್ಲರೂ ಹೀಗೆ ಅಂತಾರಲ್ಲ, ಬಹುಶಃ ನನಗೆ ಏನು ಆಗಲ್ವೇನೋ ಅಂತ ಕೂತು ಬಿಟ್ಟರೆ ಹೋಯ್ತು, ಅದೇ ತಪ್ಪು. ನೀವು ಅವ್ರಿಗೂ ಬುದ್ಧಿ ಕಲಿಸ್ಬೇಕು, ಇವ್ರಿಗೂ ಬುದ್ಧಿ ಕಲಿಸ್ಬೇಕಾದ್ರೆ ಎದ್ದು ನಿಲ್ಲುವ ಚಾಕಚಕ್ಯತೆ ನಿಮ್ಮಲ್ಲಿದೆ, ಕೆಪಾಸಿಟಿ ಇದೆ, ಅಂತಹದ್ದಾಗತ್ತೆ. ಆಮೇಲೆ ನೀವು ಹಿಡಿದಿರ್ತಕ್ಕಂತಹ ಹಾದಿಯಲ್ಲಿ ನಿಮಗೇನಾದರೂ ಸಕ್ಸಸ್ ಅಂತ ಕಾಣಲೇಬೇಕು ಅಂತಿದ್ರೆ ಕೆಲವೊಂದು ಗುಟ್ಟನ್ನು ನೀವು ರಟ್ಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವೃಷಭ ರಾಶಿ ಅದು ನಿಮ್ಮಲ್ಲೇ ಸತ್ತೋಗ್ಬೇಕಷ್ಟೇ. ಬೇರೆ ಯಾರ ಜೊತೆ ಕೂಡ ಹೇಳ್ಕೊಳ್ತಿರೋ ಹೋಯ್ತು, ನಷ್ಟದ ಭೀತಿಗೆ ಒಳಗಾಗ್ತಕ್ಕಂಥದ್ದು. ನಿಮ್ಮ ಕೈಲೊಂದು ಚಕ್ರ ಇರುತ್ತೆ, ಅದು ಯಾರಿಗೂ ಕಾಣೋದಿಲ್ಲ ಅಂತಹದ್ದಿರುತ್ತೆ ವೃಷಭ ರಾಶಿಯವರೆಗೆ. ವೃಷಭ ಅಂತಂದ್ರೆ ಸ್ಪೀಡ್, ಎತ್ತು. ಅದೇನು ಗೊತ್ತಾ, ನೀವು ಕರೆದ್ರೆ ಬಂದುಬಿಡುತ್ತೆ ಅಷ್ಟೇ. ಅದರ ಆಪ್ಯಾಯತೆ ಅಂದರೆ ಒಳಿತು ಮಾಡೋದು ಅಷ್ಟೇ ಗೊತ್ತು, ಅದಕ್ಕೆ ಕೆಟ್ಟದ್ದು ಗೊತ್ತಿಲ್ಲ. ಕೆಟ್ಟದ್ದು ನಿಜ ಗೊತ್ತಿರಲ್ಲ ಅದಕ್ಕೆ. ಯಾವುದೇ ಕಾರಣಕ್ಕೆ ಈ ರಾಶಿಯವ್ರಿಗೆ ಗೊತ್ತಿಲ್ಲ ಪಾಪ. ಅದು ಇನ್ನೊಬ್ಬರು ಮಾಡಿದಾಗ ಹೌದಾ ಈಗ ಮಾಡೋದು ಕೆಟ್ಟದ್ದಂತೆ ಆಮೇಲೆ ಅವ್ರು ರೂಢಿಸ್ಕೋಬೇಕಾಗತ್ತೆ ಅಷ್ಟೇ. ಬಿಟ್ಟರೆ ಇವರಿಗೆ ಸ್ವಯಂ ಪ್ರೇರಿತರಲ್ಲ ಇವರು ಪಾಪ. ಒಂದು ರೀತಿಯ ಮಗುವಿನ ಮುಗ್ಧತೆ ಇವರಲ್ಲಿ ಇರುತ್ತೆ. ಈ ರಾಶಿಯವರಿಗೆ ಶನಿಯನ್ನು ನಂಬಬೇಕಷ್ಟೇ. ಇವರು ಶನಿ ಜೊತೆಗಿರಬೇಕು ಇವರಿಗೆ.
ಬಹಳ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಇನ್ನು ಬುಧನೋ ಹಾಗೂ ಉಂಟು ಹೀಗೂ ಉಂಟು, ಇವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಇವರು ಲಲಿತ ಕಲೆಗಳಿಗೆ ಪ್ರಾವೀಣ್ಯತೆ ಇರುತ್ತೆ ಇವರಲ್ಲಿ. ಏನೋ ಒಂದು ಚೆನ್ನಾಗಿ ಮಾತಾಡೋ ಗುಣ ಇವರ ಹತ್ರ ಇರುತ್ತೆ, ಸಂಗೀತ ಹೇಳೋ ಗುಣ ಚೆನ್ನಾಗಿರುತ್ತೆ ಇವರ ಹತ್ರ, ನೃತ್ಯ ಡ್ಯಾನ್ಸ್ ಪ್ರಾವೀಣ್ಯತೆ ಇಂತಹದ್ದೆಲ್ಲವೂ ಕೂಡ ಕಲೆಗಳು ಇವರ ಹತ್ರ ಬಹಳ ಬಹಳ ಇರ್ತವೆ. ಇನ್ನು ಜಾಬ್ ಅಂತ ಮಾಡಕ್ಕೆ ಹೊರಟ್ರೆ ಅಷ್ಟೊಂದು ಸಕ್ಸಸ್ ಕಡಿಮೆ ಇರುತ್ತೆ ರಾಶಿಯವರಿಗೆ. ಏನೋ ಮಧ್ಯಮ ಫಲ, ತಡೆಯಪ್ಪ ನನ್ನ ಕುಟುಂಬಕ್ಕೆ ಸದ್ಯ ಮಟ್ಟಕ್ಕೆ ನಡೀತಾ ಇದೆ ಅಂತ ಸುಮ್ಮನೆ ರ್ಯಾಂಡಮಾಗಿ ಹೋಗ್ತಾ ಇರ್ತಾರೆ. ಆದರೆ ಸೀರಿಯಸ್ ಆಗಿ ತೆಗೆದುಕೊಂಡು ಏನಾದರೂ ಇವರ ಹೆಜ್ಜೆ ಇಟ್ಟರು ಅಂತಂದರೆ ಇವರ ಲಹರಿಗಳೇ ಆಗಿರುತ್ತವೆ. ಇವ್ರಿಗೊಂದು ತರಂಗಾಂತರ ಶಕ್ತಿ ಇರುತ್ತೆ. ಯಾಕೆ ಅಂತಂದರೆ ದೀರ್ಘವಾಗಿರ್ತಕ್ಕಂಥ ಯಾವುದಿದೆಯೋ ಅದೆಲ್ಲಕ್ಕೂ ಕೂಡ ಶನಿ ಅಧಿಪತ್ಯವನ್ನು ವಹಿಸ್ಕೊಂಡಿರ್ತಾನೆ. ಈ ರಾಶಿಯವರ ಮೇಲೆ ಕಾಳಜಿ ಇಟ್ಟಿರ್ತಾನೆ ಶನೈಶ್ಚರ ಮಹಾನುಭಾವ. ಅದಕ್ಕಾಗಿ ಇವರು ಏನಾದರೂ ಅಮ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪ್ರತಿ ಶುಕ್ರವಾರ ಈ ದುರ್ಗಾದೇವಿಯ ದೇವಸ್ಥಾನಕ್ಕೆ ನಿಂಬೆ ಹಣ್ಣು ಕೊಡ್ತಕ್ಕಂಥದ್ದು, ಅಥವಾ ನಿಂಬೆ ಹಣ್ಣಿಂದ ಏನು ಆಹಾರವನ್ನು ಮಾಡ್ತಾರೋ, ಈಗ ಲೆಮನ್ ರೈಸ್ ಅನ್ನೋದನ್ನೇನು ನೈವೇದ್ಯ ಮಾಡ್ತೀರ ಅಂತಂದರೆ ಎಷ್ಟು ಬಾರಿ 14 ಬಾರಿ ನೀವೇನಾದರೂ ಅಮ್ಮನ ದೇವಸ್ಥಾನದಲ್ಲಿ ಅದು 14 ಶುಕ್ರವಾರ ಏನಾದರೂ ಮಾಡಿಕೊಂಡ್ರೆ, ಯಾಕೋ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ, ನನಗೆ ಮಂಕ್ ಕವಿದು ಬಿಟ್ಟಿದೆ, ಏನು ಮಾಡಿದ್ರೂ ಲಾಸ್ ಆಗ್ತಾಯಿದೆ ನನಗೆ, ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ ಅನ್ನೋದಾದರೆ, ಈಗ ನಾನು ಹೇಳ್ತೀನಿ ನಿಮಗೆ ಯಾರ್ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಇರಬೇಕು ಅಂತ. ಅದು ನಿಮಗೆ ಆಗಲ್ಲ ಒಂದೊಂದ್ಸಲ, ಅಂಥವ್ರು ಸಿಗಲ್ವಲ್ಲ, ಎಂತ ಮಾಡೋದು? ಬೇರೆ ಇನ್ನು ಸಿಕ್ಕಿರೋ ಜೊತೆ ವಿಧಿ ಇಲ್ಲ, ನಾವು ಅದು ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಅದಕ್ಕಾಗಿ 14 ಬಾರಿ ಅಂದರೆ 14 ಶುಕ್ರವಾರ ನೀವು ಲೆಮನ್ ಕೊಟ್ಟು, ಲೆಮನ್ ಹಾರನೂ ದುರ್ಗಾದೇವಿಗೆ ಹಾಕಿದ್ರೂ ನಡೆಯುತ್ತೆ. ಆದರೆ ಆ ಪದಾರ್ಥ ಬಿದ್ದಿರ್ತಕ್ಕಂತಹದ್ದು ನೈವೇದ್ಯ ಒಂದಷ್ಟು ಜನ ಪ್ರಸಾದವಾಗಿ ಸ್ವೀಕರಿಸಬೇಕು. ಅದು ನಿಮಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಅಷ್ಟು ಜನ ಯಾರ್ಯಾರು ಆ ಪ್ರಸಾದ ತಿಂದಿರ್ತಾರೋ ಅಂತಹ ಎನರ್ಜಿ, ಅಂತಹ ಆಲೋಚನೆಗಳು ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಹೇಗೆ ಟ್ರಾನ್ಸ್ಫರ್ ಆಗುತ್ತೋ ಹಾಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ದೇವಿಯ ಕೃಪೆಗೆ ಒಳಗಾಗ್ತೀರಿ. 14 ಶುಕ್ರವಾರಗಳು ನಿಮ್ಮದು. ಈ 14 ಶುಕ್ರವಾರಗಳನ್ನ ಯಾರು ಬಳಸ್ಕೊಳ್ತಾರೋ ವೃಷಭ ರಾಶಿಯ ಪರೀಕ್ಷೆ ಮಾಡಿ, ಈ ಶುಕ್ರವಾರಗಳು ಆಗ್ತಿದ್ದಂಗೆ ವಾವ್, ಗುರುಗಳು 10 ವರ್ಷಗಳಿಂದ ನನಗೆ ಸಿಕ್ಕಿ ಇದನ್ನು ಹೇಳಿದ್ದಿದ್ದರೆ ನಾನು ಇವತ್ತೆಲ್ಲೋ ಇರ್ತಿದ್ದೆ ಅಂತ ಈ ಮಾತನ್ನು ಹೇಳ್ತೀರಿ, ಬರೆದಿಟ್ಕೊಳ್ಳಿ. ಇದು ನಿಮಗೆ ಚಮತ್ಕಾರ ನಡೆಯುವಂಥದ್ದು. ಇನ್ನು ಈ ಕುಂಭ ರಾಶಿ, ಮಕರ ರಾಶಿ, ವೃಷಭ ರಾಶಿ, ತುಲಾ ರಾಶಿ ಬಹಳ ವಿಶೇಷವಾಗಿರೋ ಫ್ರೆಂಡ್ಸ್. ನಿಮಗೆ ಇವ್ರನ್ನ ಇಟ್ಕೊಂಡು ಮುಂದುವರಿತೀರೋ ಎಲ್ಲ ಬಿಸ್ನೆಸ್ಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿದೆ. ನಿಮಗೆ ಸಂಬಂಧಪಡ್ತಕ್ಕಂಥ ಒಂದು ಬಿಸ್ನೆಸ್ ಅಂದರೆ ದೊಡ್ಡ ಮಟ್ಟದ ನನಗೆ ಆಸೆ ಕನಸು ಇದೆ ಅಂತಂದರೆ, ಬಿಳಿಯ ವರ್ಣದ್ದು ಅಂತ ನಿಮಗೆ ಏನು ಕಾಣುತ್ತೋ, ನೀವು ಲ್ಯಾಂಡ್ ಮಾಫಿಯಾನಲ್ಲಿ ಹೊರಟು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತಂದರೆ ಈ ಹತ್ತಿ ಬೆಳೀತಕ್ಕಂತಹದ್ದು, ಹತ್ತಿ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು, ಇನ್ನು ಸಿಲ್ಕ್ ಸ್ಯಾರೀಸ್ ಈ ತರಹದ್ದು ಸಿಲ್ಕ್ಗೆ ಸಂಬಂಧಪಡ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಡೈಮಂಡ್ ವಜ್ರದ ಅಂಗಡಿ ನಡಿತೀನಿ ಅಂತಂದರು, ದೊಡ್ಡ ಮಟ್ಟದ ನಾನೊಬ್ಬ ಮರ್ಚೆಂಟ್ ಆಗಬೇಕು ಅಂತಂದರೆ ಬೆಳ್ಳಿ ವ್ಯಾಪಾರವನ್ನು ಮಾಡ್ತೀನಿ ಅಂತಂದರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಂದರೂ ಕೂಡ ನಿಮಗೆ ಶುಕ್ರ ಕರುಣಿಸಿ ಕೊಡ್ತಾನೆ. ಆದರೆ ಯಾರತ್ರಾದರೂ ಶುಕ್ರನಿಗೆ ಸಂಬಂಧಪಟ್ಟ ಸಿದ್ಧಿಯ ಮಂತ್ರವನ್ನು ಬರೆದುಕೊಂಡು ಕೊರಳಲ್ಲಿ ಆಗ್ತೀನಿ ಅಂತಂದರೆ ಬಹುಶಃ ರಾಜ ಆಗಿ ಬೆಳಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡುತ್ತಾನೆ, ರಾಣಿಯಾಗಿ ಬೆಳಲಿಕ್ಕೆ ನಿಮಗೆ ಅವಕಾಶವನ್ನು ಶುಕ್ರ ಮತ್ತು ಶನಿ ಕೊಡುತ್ತಾರೆ. ಖಂಡಿತ ಗುರುಗಳೇ, ಓವರ್ ಆಲ್ ವೃಷಭ ರಾಶಿಯವ್ರಿಗೆ ಅದೃಷ್ಟ ಅನ್ನೋವಂಥದ್ದು ಕಮ್ಮಿ, ಜೊತೆಗೆ ಅತಿಯಾಗಿ ಬೇಗ ನಂಬಿಡ್ತಾರೆ ಬೇರೆಯವ್ರನ್ನ ಅಂತ ತಿಳಿಸಿದ್ರಿ. ಇನ್ನು ಯಾವ ರೀತಿಯಾಗಿರುವಂಥ ಬಿಸ್ನೆಸ್ನ ಅವ್ರು ಮಾಡಬೇಕು, ಇನ್ನು ಫ್ರೆಂಡ್ಶಿಪ್ ರಾಶಿಗಳು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ವಿಶೇಷವಾಗಿ ದುರ್ಗಾದೇವಿ ಆರಾಧನೆನ ಅವರು 14 ವಾರ ಯಾವ ರೀತಿ ಮಾಡಬೇಕು ಅಂತ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೃಷಭ ರಾಶಿ ನಿಮ್ದಾಗಿತ್ತು ಅಂತಂದರೆ ಗುರುಗಳು ಆಲ್ರೆಡಿ ತಿಳಿಸ್ಬಿಟ್ರು ಯಾವ ಒಂದು ಕ್ಷೇತ್ರದಲ್ಲಿ ಇವರು ಇರ್ತಾರೆ. ಎಲ್ಲೋ ಒಂದು ಕಡೆ ಸಿಂಗಿಂಗು, ಮ್ಯೂಸಿಕ್ಕು, ಡ್ಯಾನ್ಸು ಇದರಲ್ಲಿ ಕೂಡ ಆಸಕ್ತಿ ಅನ್ನೋಂಥದ್ದು ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮ ಬಿಸ್ನೆಸ್ನ ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾಳಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.